ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುನೀತಾ ಜಗತ್ತು. ಇವತ್ತಿನ ಐಡಿಯಾದಲ್ಲಿ ಮಾವಿನಕಾಯಿ ಪಪ್ಪು ಮಾಡೋದು ಹೇಗೆ ಅಂತ ನೋಡೋಣ. ತುಂಬಾ ಈಸಿ, ರುಚಿಯಾಗಿರುವಂಥ ಒಂದು ರೆಸಿಪಿ. ಹೀಗೆ ಬೇಸಿಗೆಗಾಲದಲ್ಲಿ ಸಿಗುವಂಥ ಮಾವಿನಕಾಯಿನ ಯೂಸ್ ಮಾಡಿಕೊಂಡು ಈ ರೀತಿ ರುಚಿಯಾಗಿರುವಂಥ ಮಾವಿನಕಾಯಿ ಪಪ್ಪು ಬಿಸಿ ಬಿಸಿಯಾಗಿರೋ ಅನ್ನಕ್ಕಾಗಿರ್ಬೋದು, ಚಪಾತಿಗಾಗಿರ್ಬೋದು, ರೊಟ್ಟಿಗಾಗಿರ್ಬೋದು, ಯಾವುದಕ್ಕಾದರೂ ಸೈ ಅನ್ನೋವಂಥ ಒಂದು ರೆಸಿಪಿ. ತುಂಬಾ ರುಚಿಯಾಗಿರುತ್ತೆ. ಸ್ವಲ್ಪ ಈ ರೀತಿಯಾಗಿ ತುಪ್ಪ ಹಾಕ್ಕೊಂಡು ತಿಂದರೆ ಮಜಾನೇ ಬೇರೆ. ಮತ್ತೆ ಇದೇ ರೀತಿ ಪಪ್ಪು ಮಾಡ್ಕೋಬೇಕು ಅನಿಸೋವಂಥದ್ದು ರೆಸಿಪಿ. ಅದಕ್ಕೆ ನೋಡಿ, ಒಂದು ಕುಕ್ಕರನ್ನು ತೊಗೊಂಡು ಈ ರೀತಿ 1 ಕಪ್ಪಷ್ಟು ತೊಗರಿಬೇಳೆನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ನೆನೆಸಲಿಕ್ಕೆ ಟೈಮ್ ಇದ್ದರೆ ನೆನೆಸ್ಕೊಂಡು ಹಾಕ್ಕೋಬೋದು. ನಾನಿಲ್ಲಿ ನೀಟಾಗಿ ವಾಶ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಇದು 1 ಕಪ್ ತೊಗರಿಬೇಳೆಗೆ 3 ಕಪ್ಪಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ಫಸ್ಟ್ ನಾವು ತೊಗರಿಬೇಳೆನ ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ. ಹಾಗಾಗಿ 1-2 ವಿಜಿಲನ್ನು ಹಾಕಿಸ್ಕೊಳೋಣ. ಈ 1-2 ವಿಜಿಲ್ ಹಾಕಿಸ್ಕೊಳ್ಲಿಕ್ಕೆ ಇಟ್ಬಿಟ್ಟು ನೋಡಿ, ಈಗ ಈ ರೀತಿ ಆಗಿರೋಂಥ ಹುಳಿ ಮಾವಿನಕಾಯಿನ ತೊಗೊಂಡಿದ್ದೀನಿ. ನೀವು ಬೇಕು ಅಂತಂದರೆ ಸಿಹಿ ಮಾವಿನಕಾಯಿನೂ ಸಹ ಯೂಸ್ ಮಾಡ್ಕೋಬೋದು. ನಿಮಗೆ ಹುಳಿ ಇಷ್ಟ ಆಗಲ್ಲ ಅನ್ನೋದಾದರೆ ತೋತಾಪುರಿ ಮಾವಿನಕಾಯಿನೂ ಸಹ ಯೂಸ್ ಮಾಡ್ಕೋಬೋದು. ಅದನ್ನು ಫಸ್ಟ್ ನಾವು ಈ ರೀತಿಯಾಗಿ ನೀಟಾಗಿ ವಾಶ್ ಮಾಡಿಕೊಂಡು ಮೇಲಿರುವಂಥ ಸಿಪ್ಪೆನೆಲ್ಲ ತೆಗೆದು ಇಟ್ಕೋಬೇಕು. ನೋಡಿ, ಈ ರೀತಿ ಸಿಪ್ಪೆನೆಲ್ಲ ತೆಗ್ದಾದ್ಮೇಲೆ ಇದನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ನಾನು ತೊಗೊಂಡಿರುವಂಥ ತೊಗರಿಬೇಳೆಗೆ 1 ಕಪ್ ತೊಗರಿಬೇಳೆಗೆ ನಾನಿಲ್ಲಿ ಒಂದು ಅರ್ಧ ಮಾವಿನಕಾಯಿನ ಅಷ್ಟೇ ಹಾಕ್ಕೊತಾ ಇದ್ದೀನಿ. ನಿಮಗೆ ಹುಳಿ ಇಷ್ಟ ಆಗಿ ಅಥವಾ ಕ್ವಾಂಟಿಟಿ ಏನಾದರೂ ಬೇಳೆ ಏನಾದರೂ ಜಾಸ್ತಿ ತೊಗೊಂಡಿದ್ರೆ ಮಾವಿನಕಾಯಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೋದು. ನೋಡಿ, ಈ ರೀತಿಯಾಗಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ಕಟ್ ಮಾಡಿಕೊಂಡು ಒಂದು ಬೌಲಲ್ಲಿ ಹಾಕ್ಕೋಬೇಕು. ಈಗ ಬೇಳೆ ಬೇಯಲಿಕ್ಕೆ ಏನು ಇಟ್ಟಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಬೇಯಿಸ್ಕೊಂಡಾದ್ಮೇಲೆ ಈಗ ನೋಡಿ, ಈ ರೀತಿ ಮಾವಿನಕಾಯಿನ ಹಾಕ್ಕೊಳ್ಳೋಣ. ಹಾಗೆ ಒಂದು ಚಿಕ್ಕದಾಗಿರೋಂಥ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಚಿಕ್ಕದಾಗಿರೋಂಥ ಒಂದು ಟೊಮೆಟೊನ ಹಾಕ್ಕೊತಾ ಇದ್ದೀನಿ. ಒಂದು 4-5 ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಈ ರೀತಿಯಾಗಿ ಮುರಿದ್ಬಿಟ್ಟು ಹಾಕ್ಕೊಳ್ಳಿ. ಹಾಗೆ ಹಾಕ್ಕೊಳೋದ್ಕಿಂತ ಈ ರೀತಿ ಮುರಿದ್ಬಿಟ್ಟು ಹಾಕ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಮುರಿದ್ಬಿಟ್ಟು ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಜೀರಿಗೆನೂ ಸಹ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನ, ಹಾಗೆ ಖಾರದ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಬೆಳ್ಳುಳ್ಳಿಯನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಕ್ಯಾಪನ್ನು ಕ್ಲೋಸ್ ಮಾಡಿಕೊಂಡು ಇನ್ನೂ 1-2-3 ವಿಜಿಲನ್ನು ಹಾಕಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ಇದು ವಿಸಿಲನ್ನು ಹಾಕಿಸ್ಕೊಳಕ್ಕೆ ಇಡೋಣ. ಇದು ವಿಸಿಲ್ ಬರೋದ್ರೊಳಗೆ ಈಗ ವಿಸಿಲ್ ಬರುತ್ತೆ ನೋಡಿ. ವಿಸಿಲ್ ಆಗಿದ್ಮೇಲೆ ಈಗ ಕ್ಯಾಪನ್ನು ಓಪನ್ ಮಾಡಿಕೊಂಡ್ರೆ ಈ ರೀತಿಯಾಗಿ ರೆಡಿಯಾಗಿದೆ. ಈಗ ಈ ರೀತಿಯಾಗಿ ಬೇಳೆ ಮಸಿಯುವಂಥ ಕೋಲಿದ್ದರೆ ನಿಮ್ಮ ಹತ್ರ ಮಸ್ಕೊಳ್ಳಿ. ಇಲ್ಲ ಅಂತಂದರೆ ಏನಾದರೂ ಪೊಟ್ಯಾಟೊ ಸ್ಮ್ಯಾಶರು ಅಥವಾ ಸ್ಪೂನ್ ಇರುತ್ತಲ್ವ, ಅದರಲ್ಲೇ ನೀವು ಈ ರೀತಿಯಾಗಿ ಸ್ವಲ್ಪ ಸಾಫ್ಟ್ ಆಗಬೇಕು. ಬೇಳೆ, ಮಾವಿನಕಾಯಿ, ಮೆಣಸಿನ್ಕಾಯಿ ಎಲ್ಲ ಅಲ್ಲಿವರೆಗೂ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಆದ್ರೇ ಅದು ಮಾವಿನಕಾಯಿ ಪಪ್ಪು ಅನ್ನೋವಂಥದ್ದು ತುಂಬಾ ರುಚಿಯಾಗಿರುತ್ತೆ. ಈಗ ಅದನ್ನು ಪಕ್ಕಕ್ಕೆ ಇಟ್ಕೊಂಡು ಈಗ ಒಗ್ಗರಣೆಗೋಸ್ಕರ ನಾನು ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆನ ಹಾಕ್ಕೊಂಡಿದ್ದೀನಿ. ಇದೊಂದು ಸ್ವಲ್ಪ ಚಿಟಪಟ ಅಂತ ಸಿಡಿಯೋವರೆಗೂ ಕೈ ಆಡಿಸ್ಬೇಕಾಗುತ್ತೆ. ಈಗ ಅದಾದಮೇಲೆ ಒಂದು 4 ಎಸಳು ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಎಲೆ, ಹಾಗೆ ಒಂದು 4 ಮೆಣಸಿನ್ಕಾಯಿ, ಸ್ವಲ್ಪ ಹಿಂಗನ್ನು ಹಾಕ್ಕೋಬೇಕು. ಇದೆಲ್ಲ ಹಾಕ್ಕೊಂಡು ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಆಗ್ತಿದ್ದಾಗೆ ಗ್ಯಾಸನ್ನು ಆಫ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈಗ ಒಗ್ಗರಣೆನೂ ರೆಡಿಯಾಗಿದೆ. ಇದರಲ್ಲಿ ಹಾಕ್ಕೊಳ್ಳೋಣ. ಪಪ್ಪು ಏನು ರೆಡಿ ಆಗಿದೆ ಅಲ್ವಾ, ಅದರೊಳಗಡೆ ಹಾಕ್ಕೋಬೇಕಾಗುತ್ತೆ. ಸ್ವಲ್ಪ ಪಪ್ಪನ್ನು ಒಗ್ಗರಣೆ ಪ್ಯಾನಿಗೆ ಹಾಕ್ಕೊಂಡು ಒಂದ್ಸರಿ ನೀಟಾಗಿ ಈ ರೀತಿ ಎಲ್ಲ ಒಗ್ಗರಣೆನೂ ಹಾಕ್ಕೋಬೇಕಾಗುತ್ತೆ. ನೋಡಿ, ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ರೆ ಕಲರ್ಫುಲ್ಲಾಗೂ ಇದೆ, ಒಳ್ಳೆ ಘಮ್ ಅನ್ನೋಂಥ ಫ್ಲೇವರ್ ಬರ್ತಾಯಿದೆ. ಮಾವಿನಕಾಯ್ದು ತುಂಬಾ ರುಚಿಯಾಗಿರುತ್ತೆ. ತಿಂತಾಯಿದ್ರೆ ಮತ್ತೆ ಇದೇ ರೀತಿ ಎವ್ರಿ ಡೇ ಪಪ್ಪು, ಮಾವಿನಕಾಯಿ ಪಪ್ಪು ಮಾಡ್ಕೋಬೇಕು ಅನ್ನೋಂಥ ರೆಸಿಪಿ. ಈ ರೀತಿಯಾಗಿ ಮಾವಿನಕಾಯಿ ಸೀಸನ್ ಮುಗಿಯೋದ್ರೊಳಗಡೆ ಒಂದ್ಸರಿ ನೀವು ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿದರೆ ಯಾವ ರೀತಿ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಪ್ರತಿದಿನ ಒಂದೊಂದು ಸಾರು ಮಾಡಬೇಕಾಗುತ್ತೆ, ನಿಜವಾಗ್ಲೂ ಬೇಜಾರಾಗುತ್ತಲ್ವ. ಆದರೆ ಈ ರೀತಿಯಾಗಿ ಒಂದೊಂದು ರೀತಿ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಭೇಟಿ ಆಗೋಣ. ಧನ್ಯವಾದಗಳು.